ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಬರುವಂತಹ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಪದ್ಯ ಹೀಗೊಬ್ಬ ಬಡ ಬಿಸ್ಮಿಲ್ಲಾ ಖಾನ್. ಈ ಪದ್ಯದ ಮೇಲೆ 5 ಅಥವಾ 15 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಯಾವ ರೀತಿಯಾದ ಕೀ ಪಾಯಿಂಟ್ಸ್ನ ಪಡೆಯೋದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡಿಬಹುದು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಪದ್ಯವನ್ನ ಬರೆದವ್ರ ಹೆಸರನ್ನ ಪರಿಚಯ ಮಾಡ್ತೀವಿ. ಹೀಗೊಬ್ಬ ಬಡ ಬಿಸ್ಮಿಲ್ಲಾ ಖಾನ್ ಪದ್ಯವನ್ನು ಬರೆದವರು ಸತೀಶ್ ಕುಲಕರ್ಣಿ. ಸೊ ಪದ್ಯ ಹೀಗೊಬ್ಬ ಬಡ ಬಿಸ್ಮಿಲ್ಲಾ ಖಾನ್, ಅದನ್ನ ಬರೆದವರು ಸತೀಶ್ ಕುಲಕರ್ಣಿ. ಸೊ ಈ 2 ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಈ ಕವಿತೆಯನ್ನು ಸಮಗ್ರ ಕವಿತೆಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇದರ ಆಕರ ಗ್ರಂಥ. ಈ ಪದ್ಯವನ್ನ ಸಮಗ್ರ ಕವಿತೆಗಳು ಅನ್ನೋ ಒಂದು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಜಾತಿ ಇಲ್ಲದೆ, ಭೀತಿ ಇಲ್ಲದೆ, ಭೇದ ಭಾವವಿಲ್ಲದೆ ಶಹನಾಯಿ ನುಡಿಸುವ ಒಬ್ಬ ಕಲಾವಿದನನ್ನು ಕವಿತೆಯಲ್ಲಿ ವರ್ಣಿಸಲಾಗಿದೆ. ಅಂದ್ರೆ ಈ ಪದ್ಯದ ವಿಷಯ ವಸ್ತು ಯಾವುದೇ ರೀತಿಯಾದ ಜಾತಿ, ಭೀತಿ, ಭೇದ ಭಾವ, ಆಸೆ ಏನು ಇಲ್ಲದೇನೆ ಒಬ್ಬ ಶಹನಾಯಿ ವಾದಕ, ಸೊ ಆತ ಕಲಾವಿದನ ವ್ಯಕ್ತಿತ್ವವನ್ನ ಈ ಪದ್ಯದಲ್ಲಿ ನಮಗೆ ವಿವರಿಸಿದ್ದಾರೆ. ಶಹನಾಯಿ ಊದುವ ಬಿಸ್ಮಿಲ್ಲಾ ಖಾನ್ ಈ ಪದ್ಯದ ವಿಷಯ ವಸ್ತು. ಸೊ ಈ ಪದ್ಯದ ವಿಷಯ ವಸ್ತು ಯಾರಂದ್ರೆ ಬಿಸ್ಮಿಲ್ಲಾ ಖಾನ್. ಆತ ಎಂತ ವ್ಯಕ್ತಿ ಅಂದ್ರೆ ಶಹನಾಯಿ ವಾದಕ. ಬಿಸ್ಮಿಲ್ಲಾ ಖಾನ್ ಒಬ್ಬ ಬಡವ, ಮತ್ತೊಬ್ಬರ ಮನೆಯ ತಂಗಳನ್ನ ತಿಂದು ಬೆಳೆದವನು, ಮತ್ತೊಬ್ಬರ ಮನೆಯ ಅಂಗಳದಲ್ಲಿ ಕೂತು ಶಹನಾಯಿ ಊದಿದವನು. ಆತನ ರಾಗ, ಈತನ ತಾಳ ಮತ್ತೊಬ್ಬರಿಗೆ ಬರುತ್ತಿರಲಿಲ್ಲ. ಸೊ ಬಡ ಬಿಸ್ಮಿಲ್ಲಾ ಖಾನ್ ಯಾವ ರೀತಿ ಇದ್ದಾನೋ ಎಕ್ಸ್ಪ್ಲೇನ್ ಹೇಳ್ತಾ ಇದ್ದಾರೆ. ಬಿಸ್ಮಿಲ್ಲಾ ಖಾನ್ ಒಬ್ಬ ಬಡವ, ಮತ್ತೊಬ್ಬರು ಮನೆಯಲ್ಲಿ ಕೊಡುವಂತ ಆಹಾರವನ್ನ ತಿಂದು ಬೆಳೆದವ. ಅಂದ್ರೆ ಯಾವುದೇ ಸಂಸಾರವಿಲ್ಲ, ಯಾವುದೇ ರೀತಿಯಾದ ಶ್ರೀಮಂತಿಕೆಯ ಮನೆ ಆಸ್ತಿ ಇಲ್ಲ. ಮತ್ತೊಬ್ಬರ ಮನೆಯ ಅಂಗಳದಲ್ಲಿ ಕೂತು ಶಹನಾಯಿ ಊದಿದವನು, ಸ್ವಂತ ಮನೆ ಇಲ್ಲ ತನಗಿರ್ಲಿಕ್ಕೆ. ಆತನ ರಾಗ, ಈತನ ತಾಳ ಮತ್ತೊಬ್ಬರಿಗೆ ಬರುತ್ತಿರಲ್ಲ. ಆದ್ರೆ ಇವನ ಕಡೆ ಇದ್ದಿದ್ದು ಇನ್ನೊಬ್ಬರ ಕಡೆ ಇಲ್ಲ. ಇನ್ನೊಬ್ಬರ ಕಡೆ ಇರೋದು ಈತನಲ್ಲಿ ಇಲ್ಲ. ಆತ ಬಡವನಿರ್ಬೋದು, ಇರ್ಲಿಕ್ಕೆ ಮನೆ ಇಲ್ಲ, ಉಣ್ಲಿಕ್ಕೆ ಆಹಾರ ಇಲ್ಲ, ಮತ್ತೊಬ್ಬರು ಕೊಟ್ಟಂತ ತಂಗಳನ್ನ ಅವನ ತಿಂದು ಬೆಳೆದವನು. ಸೊ ಏನೇ ಅವನ ಕಷ್ಟ ಇದ್ರೂ ಕೂಡ ಇವನಲ್ಲಿರುವಂತ ಕಲೆ, ವಿದ್ಯೆ ಮತ್ತೊಬ್ಬರಲ್ಲಿಲ್ಲ. ಈತ ನುಡಿಸುವಂತ ವಾದ, ರಾಗ ಮತ್ತು ತಾಳ ಏನಿದೆ, ಈ ಶಹನಾಯಿಯ ರಾಗ ತಾಳ ಮತ್ತೊಬ್ಬರಿಗೆ ಯಾರಿಗೂ ಬರ್ತಾ ಇರ್ಲಿಲ್ಲ. ಸೊ ಅಂದ್ರೆ ಅವ ಬೇರೆ ವಿಷಯದಲ್ಲಿ ಅಂದ್ರೆ ಈ ಶ್ರೀಮಂತಿಕೆಯಲ್ಲಿ ಬಡವನಾಗಿದ್ರು ಕೂಡ ಕಲೆಯಲ್ಲಿ ಎಲ್ಲರಿಗಿಂತ ಶ್ರೀಮಂತ, ಯಾರಿಗೂ ಬರ್ತಾ ಇರ್ಲಿಲ್ಲ. ಕರೆದರೆ ಹೋಗುತ್ತಿದ್ದ, ಕರೆಯದಿದ್ದರೂ ಹೋಗುತ್ತಿದ್ದ, ಶಹನಾಯಿ ಊದುತ್ತಿದ್ದ, ಅದನ್ನು ಕೇಳಿದವರ ಮೈ ಜುಮ್ ಎನ್ನುತ್ತಿತ್ತು. ಸೊ ಯಾರು ಕರೆದ್ರೂ ಕೂಡ ಹೋಗ್ತಾ ಇದ್ದ, ಕರೀಲಿಲ್ಲ ಅಂದ್ರೂ ಹೋಗ್ತಾ ಇದ್ದ. ಅವನಿಗೆ ಯಾವುದೇ ರೀತಿಯಾದ ಅಹಂಕಾರ, ದುರಾಭಿಮಾನ, ತನ್ನ ಕಲೆಯ ಮೇಲೆ ಸ್ವಪ್ರತಿಷ್ಠೆ ಇದ್ದಿದ್ದಿಲ್ಲ. ಕರೆದ್ರೆ ಹೋಗ್ಬೇಕು ಅನ್ನೋ ಒಂದು ಭಾವನೆ ಅವನಲ್ಲ. ಕರೆದ್ರೂ ಹೋಗ್ತಾ ಇದ್ದ, ಕರೆದಿದ್ರೂ ಹೋಗ್ತಾ ಇದ್ದ. ಶಹನಾಯಿ ಊದೋದು ಮಾತ್ರ ನಿಲ್ಲಿಸ್ತಾ ಇದ್ದಿದ್ದಿಲ್ಲ. ಆತನ ಶಹನಾಯಿ ಕೇಳಿದವ್ರ ಮೈ ಏನಾಕಿತ್ತಂದ್ರೆ ಜುಮ್ ಅನ್ನುತ್ತಾ ಇತ್ತು. ಆತ ಕರಿಕೋಟು ಹಾಕುತ್ತಿದ್ದ, ಕಮರಿ ಕಟ್ಟಿದ ಕರಿ ಟೋಪಿ ಹಾಕುತ್ತಿದ್ದ. ಕಮರಿ ಕಟ್ಟಿದಂತ ಕರಿ ಟೋಪಿ, ಕರಿ ಕೋಟನ್ನ ಹಾಕ್ತಾ ಇದ್ದ. ವಿದ್ಯಾರ್ಥಿಗಳೇ, ಸಾಯಿ ಗುಡ್ ಕ್ಲಾಸಸ್ ಸಂಸ್ಥೆ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಎಂಜಿನ್ ನಲ್ಲಿ ಸಾಯಿ ಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಆಗ ಈ ರೀತಿಯಾದ ಲಿಂಕ್ಗಳು ಓಪನ್ ಆಗುತ್ತೆ. ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ವೆಬ್ ಪೇಜ್ ನಲ್ಲಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಸ್ಥೆ ವತಿಯಿಂದ ಬಿಡುಗಡೆ ಮಾಡಿದಂತಹ ಮೊಬೈಲ್ ಆಪ್ ನಿಮಗೆ ಲಭ್ಯವಾಗುತ್ತೆ. ಈ ರೀತಿಯಾದ ಮೊಬೈಲ್ ಆಪ್ ನ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಸೊ ಡೌನ್ಲೋಡ್ ಆದ ನಂತರ ಮೊದಲನೇ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿರುವಂತಹ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಸಬ್ಮಿಟ್ ಕೊಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬೇಕಾಗಿರುವಂತಹ ಕ್ಲಾಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಸೊ ಇದಿಷ್ಟು ನಮ್ಮ ಕ್ಲಾಸ್ ನ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಮುಂದೆ ಮತ್ತೆ ಸ್ಟೋರಿಗೆ ಹೋಗೋಣ. ಆತನ ಶಹನಾಯಿ ರಾಗ ಕೇಳಿದವರ ಪಾಪ ತೊಳೆಯುತ್ತಿತ್ತು. ಬಡವನಾಗಿದ್ದರೂ ಶಹನಾಯಿ ಊದುವುದರಲ್ಲಿ ರಾಜನಾಗಿದ್ದ. ಬೇರೆ ಎಲ್ಲಿಂದಲೋ ಬಂದಿದ್ದ ಪರದೇಶಿ ಇವನು, ಹೊಟ್ಟೆಗಾಗಿ ದಾರಿ ಹುಡುಕುತ್ತಿದ್ದ. ಇವನ ರಾಗಕ್ಕೆ ಮಳೆನೇ ಬರುವುದು, ನವಿಲೇ ನರ್ತನ ಮಾಡುವುದು. ಸೊ ಈತನ ರಾಗವನ್ನ ಕೇಳಿದವ್ರ ಮನಸ್ಸಿನಲ್ಲಿ ಏನ್ ಅನ್ಸ್ತಿತ್ತಂದ್ರೆ ಎಲ್ಲ ವಿಚಾರಗಳು, ಕೆಟ್ಟ ವಿಚಾರಗಳು ಹೋಗ್ತಾ ಇತ್ತು. ಪಾಪ ತೊಳೆಯುವುದಂದ್ರೆ ಏನು, ಮನಸ್ಸಿನಲ್ಲಿ ನಾವು ಮಾಡುವಂತ ಕೆಟ್ಟ ಯೋಚನೆಗಳು ಅವನ ಶಹನಾಯಿ ವಾದಕ್ಕೆ ಮರೆಮಾಚ್ತಿದ್ದು ಹೋಗ್ತಿದ್ದು, ಮನಸ್ಸಿನಲ್ಲಿರುವಂತ ಕಲ್ಮಶಗಳು. ಬಡವನಾಗಿದ್ರು ಕೂಡ ಶಹನಾಯಿ ಊದುವುದರಲ್ಲಿ ರಾಜ. ಅಂದ್ರೆ ಇದೇ ಊರಿನವನಲ್ಲ. ಅವ್ರು ಹೇಳ್ತಾ ಅವ್ನು ಇರುವಂತ ಊರು ಅವನ ಸ್ವಂತ ಊರಲ್ಲ, ಎಲ್ಲಿಂದಲೋ ಬಂದಿದ್ದ ಪರದೇಶಿ. ಬೇರೆ ಪರದೇಶಿ ಅಂದ್ರೆ ಹಿಂದೂ ಮುಂದೆ ಯಾರು ಇಲ್ದಿರುವಂತಹ, ಸಂಬಂಧಿಕರು ಇಲ್ದಿರುವಂತ ವ್ಯಕ್ತಿ. ಹೊಟ್ಟೆಗಾಗಿ ದಾರಿ ಹುಡುಕುತ್ತಿದ್ದ ಅಂದ್ರೆ ಶಹನಾಯಿನೇ ತನ್ನ ಉದ್ಯೋಗನೂ ಮಾಡ್ಕೊಂಡಿದ್ದ, ಕಲೆನೂ ಹೌದು ಅಂದದು ಅದೇ ಅವನ ಹೊಟ್ಟೆಗಾಗಿ ದಾರಿ.
ಇವನ ರಾಗಕ್ಕೆ ಮಳೆನೇ ಬರುವುದು. ಇವನ ನುಡಿಸುವಾಗ ಮಳೆನೇ ಬರ್ತಾ ಇತ್ತು, ನವಿಲು ಕುಣಿತಾ ಇತ್ತು. ಗಂಗೆಯ ತಟಕ್ಕೆ ಒಂದೇ ವಾರಣಾಸಿ, ಆದರೆ ಈತನಿಗೆ ಹತ್ತೂರಿನ ಮನೆ ಮಠಗಳ ಜಗಲೇ ವಾಸಸ್ಥಳ. ಸೊ ಗಂಗೆಯ ಮೇಲಿರುವಂತ ವಾರಣಾಸಿ ಒಂದೇ ಇರಬಹುದು, ವಾರಣಾಸಿ ಅನ್ನೋ ಸ್ಥಳ ಒಂದೇ ಇರಬಹುದು, ಆದ್ರೆ ಹತ್ತೂರಿನ ಮನೆ ಮಠಗಳು, ಸೊ ಯಾವುದೇ ಮನೆ ಮಠದ ಜಗಲಿ ಅಂದ್ರೆ ಹೊರಗಡೆ ಇರುವಂತ ಕಟ್ಟಿ, ಸೊ ಅದೇ ಈತನ ವಾಸಸ್ಥಳ. ಸ್ವಂತ ಮನೆ ಇದ್ದಿದ್ದಿಲ್ಲ. ಸೊ ಎಲ್ಲಿ ಸಿಗುತ್ತೆ ಅಲ್ಲಿ ಜೀವನ ನಡೆಸ್ತಾ ಇದ್ದ. ಹಣ ಕೊಟ್ಟರೂ ಸರಿ, ಹಣ ಕೊಡದಿದ್ದರೂ ಸರಿ, ಸರಿ ಸಮಾನವಾಗಿ ರಾಗ ಹಾಡುತ್ತಿದ್ದ. ಸೊ ದುಡ್ಡು ಹೆಚ್ಚು ಕೊಟ್ಟರು, ದುಡ್ಡು ಕಡಿಮೆ ಕೊಟ್ಟರು, ದುಡ್ಡು ಕೊಡದೇ ಇದ್ರೂ ಕೂಡ ರಾಗ ಓದೋದ್ರಲ್ಲಿ ಭೇದ ಭಾವ ಮಾಡ್ತಾ ಇದ್ದಿದ್ದಿಲ್ಲ. ಹಣದಿಂದ ತನ್ನ ಕಲೆಯನ್ನ ಮಾರ್ತಾ ಇದ್ದಿದ್ದಿಲ್ಲ. ಈತನ ಶಹನಾಯಿ ಈತನಿಗೆ ಖಡ್ಗ. ಎಲ್ಲಿದ್ದರೂ ಬಾಚಾನಂತೆ ಬದುಕುವ ಹೆಮ್ಮೆಯ ಜಂಬದ ತೇಜವುಳ್ಳ ಶಹನಾಯಿ ವಾದಕ. ಸೊ ಈತ ಶಹನಾಯಿನ ಕೈಯಲ್ಲಿ ಹಿಡಿದ್ರೆ ಒಂದ್ ರೀತಿ ರಾಜನಂತೆ ಕಾಣ್ತಾ ಇದ್ದ, ಖಡ್ಗ ಹಿಡಿದಂತ ರಾಜನಂತೆ ಕಾಣ್ತಾ ಇದ್ದ. ಸೊ ಈತನ ಶಹನಾಯಿ ಏನಿದೆ ಇದು ತೇಜವುಳ್ಳ ಶಹನಾಯಿ. ಅಂದ್ರೆ ಇವನ ಬದುಕಿಗೆ, ಇವನನ್ನ ಗುರುತ ಹಿಡಿಯೋದಕ್ಕೆ, ಈತನೇ ಬಿಸ್ಮಿಲ್ಲಾ ಖಾನ್ ಅನ್ನೋ ಒಂದು ಗುರುತ ಹಿಡಿಯೋದಕ್ಕೆ ಆತನ ಶಹನಾಯಿನೇ ಅವನಿಗೆ ತೇಜ. ಹೇಗೆ ಮುಖದ ಲಕ್ಷಣ, ನಮ್ಮ ಮುಖದ ಹೊಳಪು ನಮ್ಮನ್ನ ಗುರುತು ಹಿಡಿಯೋ ರೀತಿ ಮಾಡುತ್ತೆ, ಶಹನಾಯಿಂದ ಈತನಿಗೆ ತೇಜ್ ಬಂದಿತ್ತು, ಅಂದ್ರೆ ಕಳೆ ಬಂದಿತ್ತು. ಬರಿಗೈಯಲ್ಲಿ ನಡೆಯುವ ಗದ್ದಲದ ಜನರ ಮಧ್ಯೆ ಹೊರಟು ಹೋದ ಅಂದ್ರೆ ಈ ಬಿಸ್ಮಿಲ್ಲಾ ಖಾನ್ ಏನಿದ್ದಾನೆ ಬರುವಾಗ ಬರಿಗೈಯಲ್ಲಿ ಬಂದಿದ್ದ, ಜನರ ಸಂತೆಯಲ್ಲಿ ಗದ್ದಲದಲ್ಲೇನೆ ಹೊರಟು ಹೋದ. ಯಾವಾಗ ಹೋದ ಅನ್ನೋದು ಗೊತ್ತಿಲ್ಲ, ಯಾವಾಗ ಬಂದಿದ್ದ ಅನ್ನೋದು ಗೊತ್ತಿಲ್ಲ. ಮಂತ್ರಿ ಮಹಾತ್ಮ ಪೂಜ್ಯ ಪಿಂಜಾರ್ ಅವರಂತೆ ಈತನಿಗೆ ನೆಲವೇ ಆಧಾರ, ಹರಕು ಜಮಖಾನ ಚಾದರ. ಹೇಗೆ ಮಹಾತ್ಮರು ಸಂತರು ತಮ್ಮ ಜೀವನವನ್ನ ನೆಲದ ಮೇಲೆನೆ ಒಂದು ಹರಕು ಮುರುಕು ಬಟ್ಟೆಯಲ್ಲಿನೇ ಜೀವನ ನಡೆಸಿದ್ರು, ಅದೇ ರೀತಿ ಬಡ ಬಿಸ್ಮಿಲ್ಲಾ ಖಾನ್ ತನ್ನ ಜೀವನವನ್ನ ಮಹಾತ್ಮರಂತೆ ಕಳೆದ. ಇವಿಷ್ಟು ಪಾಯಿಂಟ್ಗಳನ್ನ ನೀವು ಕೀ ಉತ್ತರವನ್ನಾಗಿ ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ಗಳಿಸಬಹುದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.